नमस्कार बच्चों, मैं आज आपको पढ़ा रही हूँ 7वीं कक्षा के 5th चैप्टर जिसकी मेहनत उसकी जीत। इसका मतलब होता है कौन मेहनत से काम करते हैं उसको ही जीत मिलेगा। ಅಂದರೆ ಯಾರು ಶ್ರಮದಿಂದ ಕೆಲಸ ಮಾಡ್ತಾರೆ ಅವರಿಗೆ ಗೆಲುವು ಅನ್ನೋದು ಇದರ ಅರ್ಥ। अभी हम देखेंगे इस पाठ के शब्दार्थ देखो। बिल चींटी का निवास स्थान ಅಂದರೆ ಇರುವೆಯ ಗೂಡು। ಹಮ್ದರ್ದಿ ಸಹಾನುಭೂತಿ ಅಂದರೆ ಕರುಣೆ। ಖುದ್ ಸ್ವಯಂ ಅಂದರೆ ಸ್ವಯಂ ಆಗಿ। ಕೋಶಿಶ್ ಪ್ರಯಾಸ ಅಂದರೆ ಪ್ರಯತ್ನ ಪಡೋದು। ಹಾರ್ ಪರಾಜಯ್ ಅಪಜಯ ಉಂಟಾಗೋದು। ಗುಸ್ಸಾ ಕ್ರೋಧ ಅಂದರೆ ಕೋಪ। ಮೆಹನತ್ ಪರಿಶ್ರಮ ಅಂದರೆ ಶ್ರಮ। ಕತಾರ್ ಅಂದರೆ ಪಂಕ್ತಿ ಅಂದರೆ ಸಾಲುಗಳು ಲೈನ್। ಸಹಯೋಗ್ ಮಿಲ್ಕರ್ ಕಾಮ್ ಕರ್ನಾ ಸಹಯೋಗ ಅಂದರೆ ಎಲ್ಲರೂ ಒಟ್ಟುಗೂಡಿ ಸೇರಿಕೊಂಡು ಜೊತೆಯಲ್ಲಿ ಕೆಲಸ ಮಾಡುವಂಥದ್ದು। ಅನುಶಾಸನ್ ಕ ಮತ್ಲಬ್ ನಿಯಮ್ ಪಾಲನ್ ಕರ್ನಾ ಅಂದರೆ ಶಿಸ್ತಿನಿಂದ ಕೆಲಸ ಮಾಡುವುದು, ಡಿಸಿಪ್ಲಿನ್ ಅಂತ। ओके बच्चों, अभी हम आगे देखें। इंट्रोडक्शन देखें पहले। इस पाठ के द्वारा छात्र मेहनत, अनुशासन तथा ಆತ್ಮವಿಶ್ವಾಸ ಜೈಸೆ ಮೌಲ್ಯೋಂಕೋ ಸೀಖ್ ಸಕ್ತೆ ಹೇ। ಈ ಪಾಠದ ಮುಖಾಂತರ ಎಲ್ಲ ಏನು ಕಲಿಬೋದು? ವಿದ್ಯಾರ್ಥಿಗಳು ಮೆಹನತ್ ಅಂದರೆ ಶ್ರಮ, ಅನುಶಾಸನ ಅಂದರೆ ಡಿಸಿಪ್ಲಿನ್, ಆತ್ಮವಿಶ್ವಾಸ ಅಂದರೆ ಆತ್ಮವಿಶ್ವಾಸ ಗೊತ್ತಿದೆಯಲ್ಲ ಎಲ್ರಿಗೂ। ಜೈಸೆ ಮೌಲ್ಯೋಂಕೋ ಈ ರೀತಿಯ ಮೌಲ್ಯಾಧಾರಿತ ವ್ಯಾಲ್ಯೂಯಬಲ್ ಗುಣಗಳನ್ನು ಮಕ್ಕಳು ಇಲ್ಲಿ ಕಲಿತಾರೆ। ಅದನ್ನು ಈ ಪಾಠದ ಮುಖಾಂತರ ನಾವು ತಿಳಿದುಕೊಳ್ಳೋಣ। एक चींटी चने के डाल को टुकड़े के आसपास ಗೋಲ್ ಗೋಲ್ ಘೂಮ್ ರಹೀತಿ ಅಂದರೆ ಒಂದು ಇರುವೆ ಏನು ಮಾಡುತ್ತೆ, ಒಂದು ಚನೆ ಡಾಲ್ ಅಂದರೆ ಒಂದು ಬೇಳೆ ಇರುತ್ತೆ, ಅದರ ಒಂದು ಸಣ್ಣ ಟುಕಡೆ ಅಂದರೆ ಒಂದು ಸಣ್ಣ ಪೀಸ್, ಅದ್ರ ಟುಕಡೆಗೆ ಆಸ್ಪಾಸ್ ಅಂದರೆ ಅದರ ಸುತ್ತಮುತ್ತ ಗೋಲ್ ಗೋಲ್ ಘೂಮ್ ರಹೀತಿ ಅಂದರೆ ಅದ್ರ ಸುತ್ತಲೂ ಸುತ್ತಾ ಇರುತ್ತೆ। ಟೀಲುನೇ ಪೂಚಾ ಚೀಂಟಿ ರಾಣಿ ಯಹ ಕ್ಯಾ ಕರ್ ರಹಿ ಹೋ। ಆವಾಗ ಟೀಲು ಅನ್ನೋ ಹುಡುಗ ಅಲ್ಲಿ ಬಂದಿರ್ತಾನೆ, ಆಟ ಆಡ್ಕೊಂಡಿರ್ತಾನೆ, ಅದನ್ನು ಆ ಇರುವೆ ಕಣ್ಣಿಗೆ ಬೀಳುತ್ತೆ। ಆವಾಗ ಅವ್ನು ಕೇಳ್ತಾನೆ, ಚೀಂಟಿ ರಾಣಿ ನೀನಿಲ್ಲಿ ಏನು ಮಾಡ್ತಾ ಇದೀಯಾ ಅಂತ। ಮೈ ಇಸ್ ಡಾಲ್ ಕೋ ಅಪ್ನೆ ಬಿಲ್ ತಕ್ ಲೇ ಜಾನಾ ಚಾಹತಿ ಹೂँ। ಆಗ ಇರುವೆ ಹೇಳುತ್ತಂತೆ, ನಾನು ಈ ಬೇಳೆಯನ್ನು ನನ್ನ ಗೂಡಿನವರೆಗೂ ತಗೊಂಡೋಗ್ಬೇಕು, ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳುತ್ತೆ। ಯ ಕಹಕರ್ ಚೀಂಟಿ ನಾಚ್ನೆ ಲಗಿ ಅಷ್ಟು ಹೇಳ್ಬಿಟ್ಟು ಆ ಇರುವೆ ಡ್ಯಾನ್ಸ್ ಆಡುತ್ತಂತೆ। ಮೈ ತುಮಾರೆ ಬಿಲ್ ತಕ್ ಪೌಂಚಾದು। ಆವಾಗ ಟೀಲು ಹೇಳ್ತಾನಂತೆ, ಹಾಗಾದರೆ ನಾನು ಈ ಬೇಳೆಯನ್ನು ನಿನ್ನ ಗೂಡಿನವರೆಗೂ ತಂದುಕೊಡ್ಲಾ ಅಂತ। ಟೀಲುನೇ ಹಮ್ದರ್ದಿ ಸೆ ಪೂಚಾ, ಅವನು ಕರುಣೆಯಿಂದ ಅದನ್ನು ಕೇಳ್ತಾನಂತೆ। ಚೀಂಟಿ ಬೋಲಿ ನಹಿ ಮೈ ಇಸೆ ಖುದ್ ಲೇ ಜಾವುಂಗಿ, ಬೇಡ ನಾನೇ ಅದನ್ನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಂತೆ ಚೀಂಟಿ। ಅಗರ್ ತುಮ್ ಇಸೆ ನಾ ಲೇ ಜಾ ಸಕಿ ತೋ ಕ್ಯಾ ಕರೋಗಿ। ಆವಾಗ ಟೀಲು ಹೇಳ್ತಾನಂತೆ, ಒಂದು ವೇಳೆ ನೀನು ಇದನ್ನು ತಗೊಂಡೋಗೋಕ್ಕಾಗಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ। ಟೀಲುನೇ ಧೀರೆ ಸೆ ಪೂಚಾ ಅಂತ ಆ ರೀತಿ ಅವನು ನಿಧಾನಕ್ಕೆ ಕೇಳ್ತಾನಂತೆ। ವಿಶ್ವಾಸ್ ಕೆ ಸಾಥ್ ಚೀಂಟಿನೇ ಕಹಾ ಕೋಶಿಶ್ ಕರ್ನೆ ಪರ್ ಮೈ ಹಾರೂಂಗಿ ನಹಿ। ಆ ಇರುವೆ ಹೇಳುತ್ತಂತೆ ಅವನಿಗೆ, ನಾನು ಮಾಡೋ ಪ್ರಯತ್ನದಲ್ಲಿ ಯಾವತ್ತೂ ನನಗೆ ಸೋಲಿಲ್ಲ ಅಂತ ಹೇಳುತ್ತಂತೆ। ತುಮ್ ಇತನಿ ಮೆಹನತ್ ಕರೋಗಿ ಟೀಲುನೇ ಫಿರ್ ಪೂಚಾ, ಹಾಗಾದರೆ ನೀನು ಅಷ್ಟೊಂದು ಶ್ರಮ ಪಡ್ತೀಯಾ ಅಂತ। ಇಸ್ ಬಾರ್ ಚೀಂಟಿ ಕೋ ಗುಸ್ಸಾ ಆಗಯ, ಅವನಂಗೆ ಕೇಳಿದ ತಕ್ಷಣ ಆ ಇರುವೆಗೆ ಕೋಪ ಬಂದ್ಬಿಡುತ್ತೆ। ಮೆಹನತ್ ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತ್ ಹೇ। ಆವಾಗ ಹೇಳುತ್ತಂತೆ ಅದು, ಕಷ್ಟಪಟ್ಟು ಕೆಲಸ ಮಾಡೋದು ತುಂಬ ಚೆನ್ನಾಗಿರುತ್ತೆ, ಅದರ ಪ್ರತಿಫಲನೂ ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹೇಳುತ್ತಂತೆ। ಚಲೋ ಅಬ್ ತುಮ್ ಮುಜೆ ಕಾಮ್ ಕರ್ನೆ ದೋ, ಸರಿ ಆಯಿತು ಈಗ ನಾನು ಕೆಲಸ ಮಾಡಬೇಕು ಬಿಡು ನನ್ನ ಅಂತ ಆ ಇರುವೆ ಹೇಳುತ್ತಂತೆ। ಟೀಲು ವಹಾಸೆ ಚುಪ್ ಚಾಪ್ ಹಟ್ ಗಯ, ಆಗ ಟೀಲು ಅಲ್ಲಿಂದ ಸೈಲೆಂಟಾಗಿ ಹೊರಟೋಗ್ತಾನಂತೆ। ಥೋಡಿ ದೇರ್ ಬಾದ್ ಟೀಲು ವಹಾ ಗಯ,
ಉಸ್ನೆ देखा कि ದಾಲ್ ಅಪ್ನಿ ಜಗಹ್ ಪರ್ ನಹಿ. ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡ್ತಾನಂತೆ ಅದೇ ಪ್ಲೇಸಲ್ಲೇ, ಅಲ್ಲಿ ಬೇಳೆಗಳು ಇರೋದಿಲ್ವಂತೆ. डाल नहीं थी. कुछ दूरी पर चींटियां कतार में एक के पीछे एक चने की दाल को घसीटे ले जा रही थी. ಅಲ್ಲಿ ಏನಾಗಿರುತ್ತಂತೆ, ಆ ಬೇಳೆ ಚೂರು ಇರೋದಿಲ್ವಂತೆ. ಸ್ವಲ್ಪ ದೂರದಲ್ಲಿ ಒಂದು ಇರುವೆಗಳ ಲೈನ್, ಸಾಲು, ಒಂದರಿಂದೆ ಒಂದು ಇರುವೆ ಹೋಗ್ತಾ ಇರುತ್ತಂತೆ. ಅದು ಸಣ್ಣ ಸಣ್ಣ ಬೇಳೆ ಚೂರುಗಳನ್ನು ತಗೊಂಡು ಲೈನಾಗಿ ಹೋಗ್ತಾ ಇರುತ್ತಂತೆ. तब टीलू को लगा इनसे हमें सहयोग और ಅನುಶಾಸನ್ ಬಿ ಸೀಖ್ನಾ ಚಾಹಿಯೇ. ಆವಾಗ ಟೀಲುಗೇನು ಅನಿಸುತ್ತೆ, ಓ, ಈ ಇರುವೆಗಳಿಂದ ನಾವು ಸಹಯೋಗ ಅಂದರೆ ಮಿಲ್ಕರ್ ಕಾಮ್ ಕರ್ನ ಅಂದರೆ ಒಟ್ಟುಗೂಡಿ ಕೆಲಸ ಮಾಡೋದನ್ನು, ಮತ್ತು ಅನುಶಾಸನ್ ಅಂದರೆ ನಿಯಮ ಪಾಲನ್ ಕರ್ನ ಡಿಸಿಪ್ಲಿನ್ ಆಗಿರೋದನ್ನು ನಾವು ಈ ಇರುವೆಗಳನ್ನು ನೋಡಿ ಕಲಿಯಬೇಕು ಅಂತ ಅವನಿಗೆ ಅದರಿಂದ ಒಂದು ಮಾರೆಲ್ಲು ಸಿಗುತ್ತಂತೆ. ಗೊತ್ತಾಯ್ತಾ ಮಕ್ಕಳೇ? ನೀವು ಅಷ್ಟೇ ಎಲ್ಲರೂ ಒಟ್ಟುಗೂಡಿ ಒಂದು ಕೆಲಸವನ್ನು ಮಾಡಬೇಕು, ಮತ್ತು ಅದನ್ನು ಶ್ರಮ ವಹಿಸಿ ಮಾಡೋದ್ರಿಂದ ನಿಮಗೆ ಒಳ್ಳೆ ಗೆಲುವು ಮತ್ತು ಒಳ್ಳೆ ಪ್ರತಿಫಲ ಸಿಗುತ್ತೆ. ನಿಮಗೆಲ್ಲ ಅರ್ಥ ಆಯ್ತಾ ಈ ಪಾಠ? ठीक है बच्चों, समझ में आए ना? अभी अच्छे से पाठ पढ़ लो. आगे हम देखें इसका ग्रामर और प्रश्नोत्तर भाग नेक्स्ट पार्ट में. अभी हमारे चैनल को आप सब्सक्राइब करके लाइक करो. थैंक यू बच्चों.